ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ನಾನಿವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಶೇಂಗಾ ಉಂಡೆನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಶೇಂಗಾ ಉಂಡೆ ನಾಗರ ಪಂಚಮಿಗೆ ಕಟ್ತಾಯಿದ್ವಿ. ಒಂದು 3 kg ಶೇಂಗಾನ ಇಲ್ಲಿ 2 ಬಾಣಲೆ ಇಟ್ಟು ಹುರಿತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ ಅನ್ನೋದಕ್ಕೆ ನಾನಿಲ್ಲಿ 2 ಕಡೆ ಬಾಣಲೆ ಇಟ್ಟು ಹುರ್ಕೊಂಡು ಒಂದು ಮರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ತಣ್ಣಗಾಗಬೇಕು. ಶೇಂಗಾ ಮತ್ತು ಬೆಲ್ಲದಲ್ಲೇ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ. ಒಂದು ಅರ್ಧ ಬಟ್ಲಷ್ಟು ಬಿಳಿ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಒಂದು ಉದ್ದ ಗ್ಲಾಸಲ್ಲಿ ಕಡಲೆ ಅಥವಾ ಬಿಳ್ಗಡಲೆನ ಇದು ಲೈಟಾಗಿ ಬಿಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ ಸಿಪ್ಪೆನ ನೋಡಿ ಈ ಥರ ಕಲ್ಲಿಂದ ಉಜ್ಜಿ ಬೇಗನೆ ಬಿಡುತ್ತೆ. ಜಾಸ್ತಿ ಇರೋದ್ರಿಂದ ಈ ಥರ ಮಾಡಿದರೆ ಬೇಗನೆ ಆಗೋಗುತ್ತೆ. ಲಾಸ್ಟಲ್ಲಿ ಒಂದು ಸಲ ಕೈಯಿಂದನೂ ಉಜ್ಜುತ್ತಾ ಇದ್ದೀವಿ. ಇದನ್ನು ಸಪ್ಪರಿಸ್ಕೊಂಡು ಸಿಪ್ಪೆನ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀವಿ. ಇದನ್ನು ನೋಡಿ ಲೈಟಾಗಿ ರುಬ್ಕೊಬೇಕು. ತುಂಬ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಶೇಂಗಾ ಬೀಜ ಇರಬೇಕು. ದಪ್ಪದಾಗಿ ತರಿಯಾಗಿ ಮಾಡ್ಕೊಬೇಕು. ನೋಡಿ, ಪೌಡ್ರ್ ಮಾಡಿರೋದು ಇಷ್ಟ ಆಗಿದೆ. ಈ ಅಳತೆಯಲ್ಲಿ ನೀರು ಹಾಕಿದ್ದೀನಿ. ಇದು ಬೆಲ್ಲನ 3 kg ಶೇಂಗಾಗೆ 3 kg ಬೆಲ್ಲನ ಈ ಥರ ಸಣ್ಣಕ್ಕೆ ಪುಡಿ ಮಾಡಿ ಬೆಲ್ಲ ಲೈಟಾಗಿ ಮುಳುಗೋವಷ್ಟು ನೀರು ಹಾಕಿದರೆ ಸಾಕು. ಅದು ವಿಡಿಯೋ ಮಿಸ್ ಆಗಿದೆ ನೀರು ಹಾಕೋದು. ಬೇಗನೆ ಬರುತ್ತೆ ಈ ಥರ ಪಾಕ. ಜಾಸ್ತಿ ನೀರು ಹಾಕೋದ್ರಿಂದ ಪಾಕ ಲೇಟ್ ಆಗುತ್ತೆ. ಇದು ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳಕ್ಕೆ ಒಂದು ಪ್ಲೇಟಲ್ಲಿ ನೀರು ಹಾಕಿದರೆ ಒಂದು ಡ್ರಾಪ್ ಹಾಕಿದರೆ ಸಾಕು. ಮೆಲ್ಟ್ ಆಗಿದ್ದರೆ ಪಾಕ ಬಂದಿದೆ ಅಂತ ಗಟ್ಟಿಯಾಗುತ್ತೆ. ನೋಡಿ, ಇದು ಕಡಲೆ ಪೌಡ್ರು, ಇದು ಶೇಂಗಾ ಪುಡಿ. ಇದು ಜಾಸ್ತಿ ಇರೋದ್ರಿಂದ ನ್ಯೂಸ್ ಪೇಪರ್ಗೆ ಹಾಕ್ಕೊತಾ ಇದ್ದೀವಿ. ಇದು ಕಡಲೆ ಪೌಡ್ರು. ಕೊಬ್ಬರಿ ತುರಿ, ಎಳ್ಳು, ಒಣ ಶುಂಠಿ ಪೌಡ್ರು ಒಂದು 2 ಸ್ಪೂನು ಹಾಕ್ತಾಯಿದ್ದೀವಿ. ಜಾಸ್ತಿ ಇರೋದ್ರಿಂದ 2 ಸ್ಪೂನ್ ಹಾಕ್ತಾಯಿದ್ದೀವಿ ಒಣ ಶುಂಠಿ ಪೌಡ್ರು. ನೋಡಿ, ಉದುರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದ್ರ ಜೊತೆ ಕರ್ಜಿಕಾಯಿ ಕೂಡ ಮಾಡ್ತಾ ಇದ್ದೀವಿ, ಹಬ್ಬದ ಸ್ಪೆಷಲ್ ಆಗಿರೋದ್ರಿಂದ. ಇದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಒಂದು 20 ದಿನ ತಿಂಗಳು ಇಟ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ನೋಡಿ, ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಒಂದು ಸ್ಟೀಲ್ ಬಟ್ಲುಗಳಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಯಾಕಂದರೆ ಇದರಲ್ಲಿ ಪಾಕ ಹಾಕಿ ಕಟ್ಟೋಕ್ಕಾಗೋದಿಲ್ಲ. ನ್ಯೂಸ್ ಪೇಪರ್ಗೆ ಹಾಕ್ಕೊಂಡಿದ್ವಿ. ಅದಾದಮೇಲೆ ನೋಡಿ, ಸ್ಟೀಲ್ ತಾಟುಗಳಿಗೆ ಹಾಕ್ಕೊಂಡು ಪಾಕನ ಹಾಕ್ತಾಯಿದ್ದೀವಿ. ಇದು ಪಾಕ ಬಿಸಿ ಇರೋದ್ರಿಂದ ಈ ಥರ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಬೇಗ ಆರೋಗುತ್ತೆ ಈ ಥರ ಸ್ಪೂನಿಂದ ತಿರುಗಿಸೋದ್ರಿಂದ. ಮಿಕ್ಸ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, 2 ಕಡೆ ಪಾಕ ಹಂಗೆ ಇದೆ, ಗಟ್ಟಿಯಾಗಿ
ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಉಂಡೆ ಈ ಥರ ಸ್ವಲ್ಪ ಬಿಸಿ ಇದ್ದಂಕಲೇ ಕಟ್ಟಬೇಕು. ಯಾವ ಸೈಜಲ್ಲಿ ಬೇಕಾದರೂ ಕಟ್ಕೊಬೋದು. ನಾವಿಲ್ಲಿ ಮೀಡಿಯಮ್ ಸೈಜಿಗೆ ಕಟ್ತಾ ಇದ್ದೀವಿ. ನೋಡಿ, ತುಂಬ ಚೆನ್ನಾಗಿ ಹದವಾಗಿ ಬಂದಿದೆ. ತುಂಬಾ ಸುಲಭ ಮಾಡೋದು. ನೋಡಿ, ಇದೇ ಥರ ಎಲ್ಲ ಉಂಡೆನೂ ಸ್ವಲ್ಪ ತುಂಬ ಪಾಕ ಜಾಸ್ತಿ ಆಗಿದೆ ಅಂದರೆ ಸ್ವಲ್ಪ ಪುಡಿ ಉದುರಿಸ್ಕೊಂಡು ಕಟ್ಟಿದರೆ ಸಾಕು. ನೋಡಿ, ಈ ಥರ ಕಟ್ಟಿಟ್ಟಿರೋದನ್ನು ತೋರಿಸ್ತಾ ಇದ್ದೀವಿ. ನ್ಯೂಸ್ ಪೇಪರ್ ಹಾಕಿ ಇಡ್ತಾ ಇದ್ದೀವಿ. ನೋಡಿ, ಈಸಿಯಾಗಿ ಮಾಡ್ಬೋದು, ಬೇಗ ಹಾಳಾಗೋದಿಲ್ಲ. ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.